Hi guys, welcome to Film Splash ಯೂಟ್ಯೂಬ್ ಚಾನಲ್. ಕನ್ನಡ ಇಂಡಸ್ಟ್ರಿಯಲ್ಲಿ 2000 ಇಸ್ವಿಯಿಂದ 2025 ಇಸ್ವಿವರೆಗಿನ ಪ್ರತಿ ವರ್ಷ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಸಿನಿಮಾಗಳಿವು. ಚಿತ್ರ ಯಜಮಾನ. ಇದರ ನಿರ್ದೇಶಕರು ಆರ್ ಶೇಷಾದ್ರಿ. ಇದು 2000 ಇಸ್ವಿಯಲ್ಲಿ ಬಿಡುಗಡೆಯಾದಂಥ ಚಿತ್ರ. ಇದು ಸುಮಾರು 2 ಕೋಟಿ ಬಜೆಟ್ನಲ್ಲಿ ನಿರ್ಮಾಣ ಆಗಿ 20 ಕೋಟಿ ಅಧಿಕ ಗಳಿಕೆ ಮಾಡಿ ಆ ವರ್ಷದ ಹೈಯೆಸ್ಟ್ ಗ್ರಾಸರ್ ಅನ್ನು ರೆಕಾರ್ಡ್ ಮಾಡಿತು. ಚಿತ್ರ ಕೋಟಿಗೊಬ್ಬ. ಇದರ ನಿರ್ದೇಶಕರು ನಾಗಣ್ಣ. ಇದು 2001 ಇಸ್ವಿಯಲ್ಲಿ ಬಿಡುಗಡೆಯಾದಂಥ ಚಿತ್ರ. ಇದು ಸುಮಾರು 2 ಕೋಟಿ ಬಜೆಟ್ನಲ್ಲಿ ನಿರ್ಮಾಣ ಆಗಿ 12 ಕೋಟಿಗೂ ಅಧಿಕ ಗಳಿಕೆ ಮಾಡಿ ಆ ವರ್ಷದ ಹೈಯೆಸ್ಟ್ ಗ್ರಾಸರ್ ಅನ್ನು ರೆಕಾರ್ಡ್ ಮಾಡಿತು. ಚಿತ್ರ ಹಾಲಿವುಡ್. ಇದರ ನಿರ್ದೇಶಕರು ದಿನೇಶ್ ಬಾಬು. ಇದು 2002 ಇಸ್ವಿಯಲ್ಲಿ ಬಿಡುಗಡೆಯಾದಂಥ ಚಿತ್ರ. ಇದು ಸುಮಾರು 7 ಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾಗಿ 38 ಕೋಟಿ ಕಲೆಕ್ಷನ್ ಮಾಡಿ ಆ ವರ್ಷದ ಹೈಯೆಸ್ಟ್ ಗ್ರಾಸರ್ ಅನ್ನು ರೆಕಾರ್ಡ್ ಮಾಡಿತು. ಚಿತ್ರ ರಕ್ತ ಕಣ್ಣೀರು. ಇದರ ನಿರ್ದೇಶಕರು ಸಾಧು ಕೋಕಿಲ. ಇದು 2003 ಇಸ್ವಿಯಲ್ಲಿ ಬಿಡುಗಡೆಯಾದಂಥ ಚಿತ್ರ. ಇದು ಸುಮಾರು 3 ಕೋಟಿ ಬಜೆಟ್ನಲ್ಲಿ ನಿರ್ಮಾಣ ಆಗಿ 15 ಕೋಟಿ ಗಳಿಕೆ ಮಾಡಿ ಆ ವರ್ಷದ ಹೈಯೆಸ್ಟ್ ಗ್ರಾಸರ್ ಅನ್ನು ರೆಕಾರ್ಡ್ ಮಾಡಿತ್ತು. ಚಿತ್ರ ಆಪ್ತಮಿತ್ರ. ಇದರ ನಿರ್ದೇಶಕರು ಪಿ ವಾಸು. ಇದು 2004 ಇಸ್ವಿಯಲ್ಲಿ ಬಿಡುಗಡೆಯಾದಂಥ ಚಿತ್ರ. ಇದು ಸುಮಾರು 3 ಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾಗಿ 28 ಕೋಟಿ ಕಲೆಕ್ಷನ್ ಮಾಡಿ ಆ ವರ್ಷದ ಹೈಯೆಸ್ಟ್ ಗ್ರಾಸರ್ ಅನ್ನು ರೆಕಾರ್ಡ್ ಮಾಡಿತ್ತು. ಚಿತ್ರ ಜೋಗಿ. ಇದರ ನಿರ್ದೇಶಕರು ಪ್ರೇಮ್. ಇದು 2005 ಇಸ್ವಿಯಲ್ಲಿ ಬಿಡುಗಡೆಯಾದಂಥ ಚಿತ್ರ. ಇದು ಸುಮಾರು 3 ಕೋಟಿ ಬಜೆಟ್ನಲ್ಲಿ ನಿರ್ಮಾಣ ಆಗಿ 30 ಕೋಟಿ ಅಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿ ಆ ವರ್ಷದ ಹೈಯೆಸ್ಟ್ ಗ್ರಾಸರ್ ಅನ್ನು ರೆಕಾರ್ಡ್ ಮಾಡಿತ್ತು. ಚಿತ್ರ ಮುಂಗಾರು ಮಳೆ. ಇದರ ನಿರ್ದೇಶಕರು ಯೋಗರಾಜ್ ಭಟ್. ಇದು 2006 ಇಸ್ವಿಯಲ್ಲಿ ಬಿಡುಗಡೆಯಾದಂಥ ಚಿತ್ರ. ಇದು ಸುಮಾರು 75 ಲಕ್ಷ ಬಜೆಟ್ನಲ್ಲಿ ನಿರ್ಮಾಣವಾಗಿ ಸುಮಾರು 75 ಕೋಟಿಗೂ ಅಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿ ಆ ವರ್ಷದ ಹೈಯೆಸ್ಟ್ ಗ್ರಾಸರ್ ಅನ್ನು ರೆಕಾರ್ಡ್ ಮಾಡಿತ್ತು. ಚಿತ್ರ ಚೆಲುವಿನ ಚಿತ್ತರ. ಇದರ ನಿರ್ದೇಶಕರು ಎಸ್ ನಾರಾಯಣ್. ಇದು 2007 ಇಸ್ವಿಯಲ್ಲಿ ಬಿಡುಗಡೆಯಾದಂಥ ಚಿತ್ರ. ಇದು ಸುಮಾರು 2 ಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾಗಿ 15 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿ ಆ ವರ್ಷದ ಹೈಯೆಸ್ಟ್ ಗ್ರಾಸರ್ ಸಿನಿಮಾವನ್ನು ರೆಕಾರ್ಡ್ ಮಾಡಿತ್ತು. ಚಿತ್ರ ಬುದ್ಧಿವಂತ. ಇದರ ನಿರ್ದೇಶಕರು ರಾಮನಾಥ್ ದ್ವಿವೇದಿ. ಇದು 2008 ಇಸ್ವಿಯಲ್ಲಿ ಬಿಡುಗಡೆಯಾದಂಥ ಚಿತ್ರ. ಇದು ಸುಮಾರು 4 ಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾಗಿ 21 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿ ಆ ವರ್ಷದ ಹೈಯೆಸ್ಟ್ ಗ್ರಾಸರ್ ಅನ್ನು ರೆಕಾರ್ಡ್ ಮಾಡಿತ್ತು. ಚಿತ್ರ ರಾಜ್. ಇದರ ನಿರ್ದೇಶಕರು ಪ್ರೇಮ್. ಇದು 2009 ಇಸ್ವಿಯಲ್ಲಿ ಬಿಡುಗಡೆಯಾದಂಥ ಚಿತ್ರ. ಇದು ಸುಮಾರು 10 ಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾಗಿ 28 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿ ಆ ವರ್ಷದ ಹೈಯೆಸ್ಟ್ ಗ್ರಾಸರ್ ಅನ್ನು ರೆಕಾರ್ಡ್ ಮಾಡಿತ್ತು. ಚಿತ್ರ ಆಪ್ತರಕ್ಷಕ. ಇದರ ನಿರ್ದೇಶಕರು ಪಿ ವಾಸು. ಇದು 2010 ಇಸ್ವಿಯಲ್ಲಿ ಬಿಡುಗಡೆಯಾದಂಥ ಸಿನಿಮಾ. ಇದು ಸುಮಾರು 8 ಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾಗಿ ಸುಮಾರು 40 ಕೋಟಿಗೂ ಅಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿ ಆ ವರ್ಷದ ಹೈಯೆಸ್ಟ್ ಗ್ರಾಸರ್ ಅನ್ನು ರೆಕಾರ್ಡ್ ಮಾಡಿತ್ತು. ಚಿತ್ರ ಸಾರಥಿ. ಇದರ ನಿರ್ದೇಶಕರು ದಿನಕರ್ ತೂಗುದೀಪ್. ಇದು 2011 ಇಸ್ವಿಯಲ್ಲಿ ಬಿಡುಗಡೆಯಾದಂಥ ಚಿತ್ರ. ಇದು ಸುಮಾರು 7 ಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾಗಿ 12 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿ ಆ ವರ್ಷದ ಹೈಯೆಸ್ಟ್ ಗ್ರಾಸರ್ ಅನ್ನು ರೆಕಾರ್ಡ್ ಮಾಡಿತ್ತು. ಚಿತ್ರ ಸಂಗೊಳ್ಳಿ ರಾಯಣ್ಣ. ಇದರ ನಿರ್ದೇಶಕರು ನಾಗಣ್ಣ. ಇದು 2012 ಇಸ್ವಿಯಲ್ಲಿ ಬಿಡುಗಡೆಯಾದಂಥ ಚಿತ್ರ. ಇದು ಸುಮಾರು 30 ಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾಗಿ 38 ಕೋಟಿ ಕಲೆಕ್ಷನ್ ಮಾಡಿ ಆ ವರ್ಷದ ಹೈಯೆಸ್ಟ್ ಗ್ರಾಸಿಂಗ್ ಸಿನಿಮಾವನ್ನು ರೆಕಾರ್ಡ್ ಮಾಡಿತ್ತು. ಚಿತ್ರ ಬುಲ್ಬುಲ್. ಇದರ ನಿರ್ದೇಶಕರು ಎಂ.ಡಿ. ಶ್ರೀಧರ್. ಇದು 2013 ಇಸ್ವಿಯಲ್ಲಿ ಬಿಡುಗಡೆಯಾದಂಥ ಚಿತ್ರ. ಇದು ಸುಮಾರು 12 ಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾಗಿ 25 ಕೋಟಿಗೂ ಅಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿ ಆ ವರ್ಷದ ಹೈಯೆಸ್ಟ್ ಗ್ರಾಸಿಂಗ್ ಸಿನಿಮಾವನ್ನು ರೆಕಾರ್ಡ್ ಮಾಡಿತ್ತು. ಚಿತ್ರ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ. ಇದರ ನಿರ್ದೇಶಕರು ಸಂತೋಷ್ ಆನಂದರಾಮ್. ಇದು 2014 ಇಸ್ವಿಯಲ್ಲಿ ಬಿಡುಗಡೆಯಾದಂಥ ಚಿತ್ರ. ಇದು ಸುಮಾರು 8 ಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾಗಿ 50 ಕೋಟಿಗೂ ಅಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿ ಆ ವರ್ಷದ ಹೈಯೆಸ್ಟ್ ಗ್ರಾಸಿಂಗ್ ಸಿನಿಮಾವನ್ನು ರೆಕಾರ್ಡ್ ಮಾಡಿತ್ತು. ಚಿತ್ರ ರಂಗಿತರಂಗ. ಇದರ ನಿರ್ದೇಶಕರು ಅನೂಪ್ ಭಂಡಾರಿ. ಇದು 2015 ಇಸ್ವಿಯಲ್ಲಿ ಬಿಡುಗಡೆಯಾದಂಥ ಚಿತ್ರ. ಇದು ಸುಮಾರು 2 ಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾಗಿ 43 ಕೋಟಿಗೂ ಅಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿ ಆ ವರ್ಷದ ಹೈಯೆಸ್ಟ್ ಗ್ರಾಸಿಂಗ್ ಸಿನಿಮಾವನ್ನು ರೆಕಾರ್ಡ್ ಮಾಡಿತ್ತು. ಚಿತ್ರ ಕಿರಿಕ್ ಪಾರ್ಟಿ. ಇದರ ನಿರ್ದೇಶಕರು ರಿಷಬ್ ಶೆಟ್ಟಿ. ಇದು 2016 ಇಸ್ವಿಯಲ್ಲಿ ಬಿಡುಗಡೆಯಾದಂಥ ಚಿತ್ರ. ಇದು ಸುಮಾರು 4 ಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾಗಿ 50 ಕೋಟಿಗೂ ಅಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿ ಆ ವರ್ಷದ ಹೈಯೆಸ್ಟ್ ಗ್ರಾಸರ್ ಅನ್ನು ರೆಕಾರ್ಡ್ ಮಾಡಿತ್ತು. ಚಿತ್ರ ರಾಜಕುಮಾರ. ಇದರ ನಿರ್ದೇಶಕರು ಸಂತೋಷ್ ಆನಂದರಾಮ್. ಇದು 2017 ಇಸ್ವಿಯಲ್ಲಿ ಬಿಡುಗಡೆಯಾದಂಥ ಚಿತ್ರ. ಇದು ಸುಮಾರು 20 ಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾಗಿ 75 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿ ಆ ವರ್ಷದ ಹೈಯೆಸ್ಟ್ ಗ್ರಾಸರ್ ಸಿನಿಮಾವನ್ನು ರೆಕಾರ್ಡ್ ಮಾಡಿತ್ತು. ಚಿತ್ರ ಕೆಜಿಎಫ್ ಚಾಪ್ಟರ್ 1. ಇದರ ನಿರ್ದೇಶಕರು ಪ್ರಶಾಂತ್ ನೀಲ್. ಇದು 2018 ಇಸ್ವಿಯಲ್ಲಿ ಬಿಡುಗಡೆಯಾದಂಥ ಚಿತ್ರ. ಇದು ಸುಮಾರು 80 ಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾಗಿ 250 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿ ಆ ವರ್ಷದ ಹೈಯೆಸ್ಟ್ ಗ್ರಾಸರ್ ಸಿನಿಮಾವನ್ನು ರೆಕಾರ್ಡ್ ಮಾಡಿತ್ತು. ಚಿತ್ರ ಕುರುಕ್ಷೇತ್ರ. ಇದರ ನಿರ್ದೇಶಕರು ನಾಗಣ್ಣ. ಇದು 2019 ಇಸ್ವಿಯಲ್ಲಿ ಬಿಡುಗಡೆಯಾದಂಥ ಚಿತ್ರ. ಇದು ಸುಮಾರು 80 ಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾಗಿ 90 ಕೋಟಿಗೂ ಅಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿ ಆ ವರ್ಷದ ಹೈಯೆಸ್ಟ್ ಗ್ರಾಸಿಂಗ್ ಸಿನಿಮಾವನ್ನು ರೆಕಾರ್ಡ್ ಮಾಡಿತ್ತು.
ಚಿತ್ರ ಪಾಪ್ಕಾರ್ನ್ ಮಂಕಿ ಟೈಗರ್. ಇದರ ನಿರ್ದೇಶಕರು ದುನಿಯಾ ಸೂರಿ. ಇದು 2020ನೇ ಇಸ್ವಿಯಲ್ಲಿ ಬಿಡುಗಡೆಯಾದ ಚಿತ್ರ. ಇದು ಸುಮಾರು 5 ಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾಗಿ 7 ಕೋಟಿ ಕಲೆಕ್ಷನ್ ಮಾಡಿ ಆ ವರ್ಷದ ಹೈಯೆಸ್ಟ್ ಗ್ರಾಸಿಂಗ್ ಸಿನಿಮಾ ಅನ್ನು ರೆಕಾರ್ಡ್ ಮಾಡಿತ್ತು. ಚಿತ್ರ ರಾಬರ್ಟ್. ಇದರ ನಿರ್ದೇಶಕರು ತರುಣ್ ಸುಧೀರ್. ಇದು 2021ನೇ ಇಸ್ವಿಯಲ್ಲಿ ಬಿಡುಗಡೆಯಾದಂತಹ ಚಿತ್ರ. ಇದು ಸುಮಾರು 50 ಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾಗಿ 80 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿ ಆ ವರ್ಷದ ಹೈಯೆಸ್ಟ್ ಗ್ರಾಸರ್ ಅನ್ನು ರೆಕಾರ್ಡ್ ಮಾಡಿತ್ತು. ಚಿತ್ರ KGF ಚಾಪ್ಟರ್ 2. ಇದರ ನಿರ್ದೇಶಕರು ಪ್ರಶಾಂತ್ ನೀಲ್. ಇದು 2022ನೇ ಇಸ್ವಿಯಲ್ಲಿ ಬಿಡುಗಡೆಯಾದಂತಹ ಚಿತ್ರ. ಇದು ಸುಮಾರು 100 ಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾಗಿ 1250 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿ ಆ ವರ್ಷದ ಹೈಯೆಸ್ಟ್ ಗ್ರಾಸಿಂಗ್ ಸಿನಿಮಾ ಅನ್ನು ರೆಕಾರ್ಡ್ ಮಾಡಿತ್ತು. ಚಿತ್ರ ಕಾಟೇರ. ಇದರ ನಿರ್ದೇಶಕರು ತರುಣ್ ಸುಧೀರ್. ಇದು 2023ನೇ ಇಸ್ವಿಯಲ್ಲಿ ಬಿಡುಗಡೆಯಾದಂತಹ ಚಿತ್ರ. ಇದು ಸುಮಾರು 50 ಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾಗಿ ಸರಿಸುಮಾರು 200 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿ ಆ ವರ್ಷದ ಹೈಯೆಸ್ಟ್ ಗ್ರಾಸಿಂಗ್ ಸಿನಿಮಾ ಅನ್ನು ರೆಕಾರ್ಡ್ ಮಾಡಿತ್ತು. ಚಿತ್ರ ಮ್ಯಾಕ್ಸ್. ಇದರ ನಿರ್ದೇಶಕರು ವಿಜಯ್ ಕಾರ್ತಿಕೇಯ. ಇದು 2024ನೇ ಇಸ್ವಿಯಲ್ಲಿ ಬಿಡುಗಡೆಯಾದಂತಹ ಚಿತ್ರ. ಇದು ಸುಮಾರು 60 ಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾಗಿ 62 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿ ಆ ವರ್ಷದ ಹೈಯೆಸ್ಟ್ ಗ್ರಾಸಿಂಗ್ ಸಿನಿಮಾ ಅನ್ನು ರೆಕಾರ್ಡ್ ಮಾಡಿತ್ತು. ಚಿತ್ರ ಕಾಂತಾರ ಚಾಪ್ಟರ್ 1. ಇದರ ನಿರ್ದೇಶಕರು ರಿಷಬ್ ಶೆಟ್ಟಿ. ಇದು 2025ನೇ ಇಸ್ವಿಯಲ್ಲಿ ಬಿಡುಗಡೆಯಾದಂತಹ ಚಿತ್ರ. ಇದು ಸುಮಾರು 125 ಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾಗಿ 850 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿ ಆ ವರ್ಷದ ಹೈಯೆಸ್ಟ್ ಗ್ರಾಸಿಂಗ್ ಸಿನಿಮಾ ಅನ್ನು ರೆಕಾರ್ಡ್ ಮಾಡಿತ್ತು. ಗೈಸ್, ಈ ಸಿನಿಮಾಗಳಲ್ಲಿ ನಿಮ್ಮ ಫೇವರೇಟ್ ಯಾವುದು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.